ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಆದರ್ಶ ವಿದ್ಯಾಲಯ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಿರ್ತೀನಿ. ಈ ವಿಡಿಯೋನ ಎಂತ ನೋಡ್ಕೊತ ಬರ್ರಿ. ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸರ್ ಆಲ್ರೆಡಿ ತಾವು ಎಕ್ಸಾಮ್ಸ್ ಗಳನ್ನ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಎಕ್ಸಾಮ್ ಪ್ರಿಪರೇಷನ್ಸ್ ಮಾಡ್ತಿರ್ತೀರಿ. ಸಾಕಷ್ಟು ಜನರು ಇನ್ನೂ ಅರ್ಜಿಗಳನ್ನೇ ಸಲ್ಲಿಸಿಲ್ಲ. ಯಾಕಪ್ಪ ಅಂದ್ರ ಸಾಕಷ್ಟು ಏನಿದಪ್ಪ ಅಂದ್ರ ಆದರ್ಶ ವಿದ್ಯಾಲಯದ ಅಪ್ಲಿಕೇಶನ್ಸ್ ಗಳು ಇನ್ನೂ ಭಾಳ ಫಿಲ್ ಆಗಿಲ್ಲ. ಹಾಗಾದ್ರೆ ಆದರ್ಶ ವಿದ್ಯಾಲಯದ ಅಪ್ಲಿಕೇಶನ್ಸ್ ಗಳನ್ನ ಹಾಕೋಬೇಕಪ್ಪ ಅಂದ್ರ ನೀವು ಗೂಗಲ್ದಲ್ಲಿ ಹೋಗಿ ಏನ್ ಮಾಡ್ರಪ್ಪ ಅಂದ್ರ ಈ ತರ ನೀವು ಸರ್ಚ್ ಮಾಡಿದಾಗ ಇಲ್ಲಿವರೆಗೂ ನೋಡ್ರಿ ಡ್ಯಾಶ್ ಬೋರ್ಡ್ ಅಂತೇಳಿ ಕರಿತದಲ್ಲ, ಇಲ್ಲಿ ಈ ಮುಖಪುಟ ಒಳಗಡೆ ಈ ಡ್ಯಾಶ್ ಬೋರ್ಡ್ ಒಳಗಡೆ ನೀವು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ತೋರಿಸ್ತಾ ಇರ್ತೀನಿ ನಿನ್ನೆ ತನಕ ಅರ್ಜಿಗಳ ಸ್ಥಿತಿ ಏನಾಗಿದೆಯಪ್ಪ ಅಂತೇಳಿ. ಟೋಟಲ್ 24,110 ಅರ್ಜಿಗಳು ಏನಾಗಿದಪ್ಪ ಅಂದ್ರ ಬಂದಿದ್ದಾವೆ. ಅದರಲ್ಲಿ 15,198 ಅರ್ಜಿಗಳನ್ನು ಮಾತ್ರ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರ ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಇಷ್ಟು ಏನಪ್ಪ ಅಂದ್ರ 15,362 ಮಾತ್ರ ಏನಾಗಿರುತ್ತೆ ಅಂದ್ರೆ ಅರ್ಜಿಗಳು ಸ್ವೀಕರಿಸಲಾಗಿದೆ. ನೀವು ಏನ್ ಮಾಡಬೇಕಪ್ಪ ಅಂದ್ರ ಯಾರಾದರೂ ಅಪ್ಲಿಕೇಶನ್ಸ್ಗಳನ್ನ ಹಾಕುವತ್ನಾಗ ನಿಮ್ಗೆ ಅದು ಪ್ರಿಂಟ್ಗಳನ್ನು ಕೊಟ್ಟಿರ್ಲಿಕ್ಕಪ್ಪ ಅಂದ್ರ ಇನ್ನೊಂದ್ಸತ ಹೋಗಿ ನೆಟ್ ಸೆಂಟರ್ ಒಳಗಡೆ ಹೋಗಿ ವೆರಿಫೈ ಮಾಡ್ಕೊಡ್ರಿ ನಮ್ಮ ಅರ್ಜಿ ಕಂಪ್ಲೀಟ್ ಆಗೈತೋ ಇಲ್ಲೋ ಅಂತೇಳಿ. ಯಾಕಂದ್ರೆ ನೀವು ಅರ್ಜಿಗಳನ್ನ ಹಾಕಿ ಬಂದೇನೆ ಅಂತ ಅನ್ಕೊಂಡಿರ್ತಿರ್ತಾರೆ. ಪ್ರಿಂಟ್ಔಟ್ನ ಕೊಟ್ಟಾಗ ಮಾತ್ರ ನಿಮ್ದು ಅರ್ಜಿ ಕನ್ಫರ್ಮ್ ಆಗಿರ್ತದೆ. ಇಲ್ಲಿಕಪ್ಪ ಅಂದ್ರೆ ಅರ್ಜಿಗಳು ಇನ್ನೂ ನಿಮ್ದು ಅದರಲ್ಲಿ SC/ST ಅವ್ರದ್ದು ಒಂದು ಸ್ವಲ್ಪ ಏನಾಗ್ತಾ ಇದೆಪ್ಪ ಅಂದ್ರೆ ಕಾಸ್ಟ್ ಇನ್ಕಮ್ ಪ್ರಾಬ್ಲಮ್ಸ್ಗಳಾಗಿ ತೊಂದರೆಗಳಾಗ್ತಿದ್ದಾವೆ. ಸರಿಯಾಗಿ ಹೋಗಿ ಇನ್ನೊಂದ್ಸತ ವೆರಿಫೈಗಳನ್ನು ಮಾಡ್ಕೊಡ್ರಿ. ಹಾಗಾದ್ರೆ ಯಾವ ಸ್ಕೂಲ್ ಒಳಗಡೆ ಎಷ್ಟೆಷ್ಟು ಅಪ್ಲಿಕೇಶನ್ಸ್ಗಳು ಸ್ವೀಕರಿಸಲಾಗಿದೆ ಅಂತೇಳಿ ತಮಗೆ ಬೇಕಾಗಿತ್ತಪ್ಪ ಅಂದ್ರೆ ಇಡೀ ಕರ್ನಾಟಕದಿಂದ ನೋಡ್ತಾ ಇರುವಂಥ ಎಲ್ಲರಿಗೂ ಏನಾಗ್ತಿರ್ತಾರಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತಿರ್ತದೆ. ಇಲ್ಲಿ ಕೆಳಗಡೆ ಬಂದಾಗ ಈಗ ಡಿಸ್ಟ್ರಿಕ್ಟ್ಗಳು ಕೊಟ್ಟಿರ್ತಾನೆ ಬಾಗಲಕೋಟೆ ಒಳಗಡೆ ಬದಾಮಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ನ ತೋರಿಸ್ತಿರ್ತೀನಿ ನಾನು. ಹಾಗಾದ್ರೆ ಟೋಟಲ್ ಅಪ್ಲಿಕೇಶನ್ಸ್ 516 ರಿಸೀವ್ ಆಗಿದ್ದಾವೆ. ಅದರ ಒಳಗಡೆ 516 ಅಪ್ಲಿಕೇಶನ್ಸ್ಗಳು ಬಿದ್ದವು. ಅದ್ರ ಒಳಗಡೆ ವೆರಿಫೈ ಆಗಿದೆ ಎಷ್ಟು ನೋಡ್ರಿ, ಕೇವಲ 335 ಅಪ್ಲಿಕೇಶನ್ಸ್ಗಳು ಮಾತ್ರ ವೆರಿಫೈ ಆಗಿದ್ದಾವೆ. ಹಿಂಗ ನಿಮ್ಗೆ ಯಾವುದು ನಿಮ್ಮದು ಬರ್ತೈತಿ ನೋಡ್ರಿ, ಜಮಖಂಡಿ, ಹುನಗುಂದ, ಸಂಡೂರು, ಸಿರುಗುಪ್ಪ, ನಿಮ್ದು ಯಾವುದು ಬರ್ತೈತಿ ನೋಡ್ಕೊತ ಬರ್ರಿ. ನಮ್ದು ಇಲ್ಲಿ ಬಸವನ ಬಾಗೇವಾಡಿ ನಾ ಏನು ಮಾಡ್ತೀನಪ್ಪ ಅಂದ್ರೆ ತೋರಿಸ್ಕೊತ ಬರ್ತಿರ್ತೀನಿ. ಬಿಜಾಪುರ ಡಿಸ್ಟಿಕ್ಕು, ವಿಜಯಪುರ ರೂರಲ್, ಮುದ್ದೇಬಾಳ, ಇಂಡಿ, ಬಸವನ ಬಾಗೇವಾಡಿ ಒಳಗಡೆ ಟೋಟಲ್ 689 ಅಪ್ಲಿಕೇಶನ್ಸ್ಗಳು ಬಿದ್ದಿದ್ದಾವೆ. ಅದರಲ್ಲಿ ವೆರಿಫೈ ಆಗಿದ್ದು ನೋಡ್ರಿ 600. ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ನಡೀತಾ ಇದ್ದಾವೆ, ಅಪ್ಲಿಕೇಶನ್ಸ್ಗಳನ್ನ ಕರೆಕ್ಟ್ ಆಗ್ತಾ ಇದ್ದಾರೆ. ಹೀಗಾಗಿ ವೆರಿಫೈ ಆಗಿದ್ದು 600 ವೆರಿಫೈಗಳು ಆಗಿಬಿಟ್ಟಿದ್ದಾವೆ ಆಲ್ರೆಡಿ. ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಅರ್ಜಿಗಳನ್ನು ಸಲ್ಲಿಸ್ರಿ. ಮತ್ತೇನಾದರೂ ನಿಮ್ಗೆ ಡೌಟ್ಗಳಿತ್ತಪ್ಪ ಅಂದ್ರೆ ಅರ್ಜಿ ಸಲ್ಲಿಸೋತ್ನಾಗ ಅದು ಅಲ್ಲಿ ನೆಟ್ ಸೆಂಟರ್ ಒಳಗಡೆ ಹೋಗಿ ನೀವು ವೆರಿಫೈ ಮಾಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಅರ್ಜಿಗಳನ್ನು 25ನೇ ತಾರೀಕಿಗೆ ತನಕ ಏನು ಮಾಡಿದಾರಪ್ಪ ಅಂದ್ರೆ ಕೊನೆಯ ದಿನಾಂಕ ಅಲ್ಲಿ ತನಕ ಅಂತೂ ಐತಿ. ಆದರೂ ಎಷ್ಟೋ ಜನರು ವಿದ್ಯಾರ್ಥಿಗಳು ಏನು ಮಾಡ್ತಾ ಇಲ್ಲಪ್ಪ ಅಂದ್ರೆ ಆಲ್ರೆಡಿ ಇವತ್ತು 4 ತಾರೀಕು, ಸಾಕಷ್ಟು ದಿನ ಸಮಯ ಇದೆ ಅಂತೇಳಿ ಒಂದಿಷ್ಟು ಪೇರೆಂಟ್ಸು ಕೂಡ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಇನ್ನೂ ಹಾಕ್ಬೋದಲ್ಲ ಅಂತ ಕೂತಿರ್ತಿರ್ತಾರೆ. ಅದರಲ್ಲಿ SC/ST ಕೆಟಗರಿ ಇರುವಂಥ ವಿದ್ಯಾರ್ಥಿಗಳದ್ದು ಸ್ವಲ್ಪ RD ಸಂಖ್ಯೆ ಪ್ರಾಬ್ಲಮ್ ಆಗ್ತಾ ಇದೆ. ಅಪ್ಲಿಕೇಶನ್ಸ್ ಹಾಕೋತ್ನಾಗ ಸಾಕಷ್ಟು ಜನ ಹೇಳ್ತಿರ್ತಾರೆ. ಮೊರಾರ್ಜಿ ದೇಸಾಯಿದು ಕೂಡ ಏನು ಮಾಡಿದ್ದಾರೆ, ಇದೇ ಥರ ಪ್ರಾಬ್ಲಮ್ಸ್ ಆಗಿ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊತಾ ಬಂದಿದ್ದಾರೆ. 7ನೇ ತಾರೀಕಿಗೆ ತನಕ ಏನೋ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ಆಗಲಿ ಆದರ್ಶ ವಿದ್ಯಾಲಯಗಳನ್ನ ಅಪ್ಲಿಕೇಶನ್ಸ್ನ ಆದಷ್ಟು ಬೇಗನೆ ಹಿಂದಿ ಅರ್ಜಿಗಳನ್ನ ಏನು ಮಾಡ್ರಪ್ಪ ಅಂದ್ರೆ ಸಲ್ಲಿಸ್ರಿ. ಜೊತೆಗೆ ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಆನ್ಲೈನ್ ಕ್ಲಾಸಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ನಾವು ಎಲ್ಲವೂ ಹಿಂದೆ ನಡೆದಂಥ ಕ್ವಶನ್ ಪೇಪರ್ಗಳನ್ನು ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ನ ಮಾಡ್ತಿರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ತಕ್ಷಣ ಮೊರಾರ್ಜಿ ದೇಸಾಯಿ ಕ್ಲಾಸಸ್ 2026 ಪ್ಲೇಲಿಸ್ಟ್ ಒಳಗಡೆ ಹೋಗ್ಬಿಟ್ರಪ್ಪ ಅಂದ್ರೆ ಸಾಕು, ನಿಮ್ಗೆ ಸಾಕಷ್ಟು ಈ ವರ್ಷದ ಕ್ಲಾಸಸ್ಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ. ಅವನ್ನೆಲ್ಲ ಕೂಡ ನೋಡ್ಕೊಡ್ರಿ. ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತದೆ. ಆದಷ್ಟು ಅಪ್ಲಿಕೇಶನ್ಸ್ನ ಬೇಗನೆ ಸಲ್ಲಿಸ್ರಿ. ಧನ್ಯವಾದಗಳು. ಮತ್ತೇನಾದರೂ ನಿಮ್ಗೆ ಡೌಟ್ ಇದ್ಗಳಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ರಿಪ್ಲೈನ ಮಾಡ್ತೀನಿ. ಧನ್ಯವಾದಗಳು.